ನಮಸ್ತೆ ಎಲ್ಲರಿಗೂ. ಇವತ್ತು 3 ವರ್ಷ ಆಯಿತು ಈ ಗಿಡ ತಂದು. ಫಸ್ಟು ಕಾಯಿ 3 ಕಾಯಿ ಒಟ್ಟೊಟ್ಟಿಗೆ ಒಂದೇ ಗೊಂಚಲಲ್ಲಿ ಬಿಟ್ಟಿತ್ತು. ಅದಾದಮೇಲೆ ನಾನು ಗಿಡ ತಂದು ರೀಪಾಟ್ ಮಾಡಿದ ಮೇಲೆ ಹಣ್ಣು ಬಿಟ್ಟಾದಮೇಲೆ ನಾನು ರೀಪಾಟ್ ಮಾಡೋಕ್ಕೆ ಹೋಗಿಲ್ಲ. ಹೋದ ವರ್ಷ ಸ್ವಲ್ಪ ಒಂದು 5-6 ಇಂಚ್ ಮಣ್ಣು ತೆಗೆದು ವೇಸ್ಟ್ ಹಾಕಿ ಇಟ್ಟಿದ್ದೆ, ಆದರೂ ಹೂವು ಬಿಟ್ಟು ಉದುರೋಯ್ತು. ಈ ಸರಿ ಫಸ್ಟ್ ರೀಪಾಟ್ ಮಾಡ್ತಾಯಿದ್ದೀನಿ 3 ವರ್ಷ ಆದಮೇಲೆ. 3 ವರ್ಷ ಆದಮೇಲೆ ರೀಪಾಟ್ ಮಾಡೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ, ಆಮೇಲೆ ಏನೇನು ಅದರಿಂದ ತೊಂದರೆ ಅನ್ನೋದೆಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಪೂರ್ತಿ ನೋಡಿ, ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ನಿಮಗೂ ಅರ್ಥ ಆಗುತ್ತೆ ಆ ಥರ ಮಾಡೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ, ಆಮೇಲೆ ನಮಗೇನು ಪ್ರಯೋಜನ ಇರಲ್ಲ ಅಂತ. ವರ್ಷ ವರ್ಷ ಮಾಡೋದ್ರಿಂದ ಎಷ್ಟೋ ಪ್ರಯೋಜನ ಇರುತ್ತಲ್ವ. ಈ ಥರ ಚಿಕ್ಕ ಪಾಟು ಡ್ರಮ್ಮಲ್ಲಿ ನೋಡಿ, ಮೊನ್ನೆ ಮಾಡಿದ್ನಲ್ಲ ಆ ಥರ ಡ್ರಮ್ಮಲ್ಲಾದರೆ ಪರವಾಗಿಲ್ಲ. ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳಿಗೆ, ಚಿಕ್ಕದು ಅಂದರೆ ಏನಲ್ಲ, ಇದು 20 ಇಂಚ್ ಪಾಟೇ ಆದ್ರೂ ಸಾಲಲ್ಲ. ದೊಡ್ಡ ದೊಡ್ಡ ಮರ ನೆಲದಲ್ಲಿ ಮರವಾಗಿ ಬೆಳೆಯೋವನ್ನ ನಾವು ಪಾಟಲ್ಲಿ ಬೆಳೆಸ್ಬೇಕು ಅಂದಾಗ ವರ್ಷ ವರ್ಷ ಈ ಥರ 18, 20 ಇಂಚಸ್ ಪಾಟ್ಗಳಿಗೆ ಹಾಕಿದಾಗ ಮಾಡ್ಕೊಂಡ್ರೆ ನಮಗೆ ವರ್ಷ ವರ್ಷವೂ ಕಾಯಿ ಬಿಡುತ್ತೆ. ಅಕಸ್ಮಾತ್ ನಾವು ಏನೋ ಒಂಚೂರು ವೇಸ್ಟ್ ಕೊಟ್ಟು ಗೊಬ್ಬರ ಕೊಟ್ಟು ಅದನ್ನು ಬಲವಂತವಾಗಿ ಇದು ಮಾಡಿದ್ರು ಕೂಡ ಹೂವು ಬಿಡುತ್ತೆ, ಉದುರೋಗುತ್ತೆ. ಕಾಯಿ ಬಿಡೋಷ್ಟು ಅದಕ್ಕೆ ಎನರ್ಜಿ ಸಾಲಲ್ಲ. ನೋಡಿ, ಇದನ್ನು ತೆಗಿಯೋಕ್ಕೆ ಅದೇ ಪಾಟಲ್ಲೇ ತೆಗಿಯೋಕ್ಕೆ, ಆ ಥರ ಪಾಟಲ್ಲೇ ತೆಗಿಯೋಕ್ಕೆ ಎಷ್ಟು ಕಷ್ಟ ಆಯಿತು. ನೀವು ಅಲ್ಲಿ ತೆಗೆದಿದ್ದ ಪಾಟ್ ನೋಡಿದ್ರಿ, ಫಸ್ಟ್ ರೀಪಾಟ್ ಮಾಡಿದ್ದು, ಅದೆಷ್ಟು ಈಸಿಯಾಗಿ ಬಂತು. ಅದು ನೋಡಿ, ರೀಪಾಟ್ ಮಾಡಿ ಇದು ರೂಟೆಲ್ಲ ತುಂಬ ಆಗಿದೆ. ಆಮೇಲೆ ರೂಟ್ ಕೂಡ ಹೆಲ್ತಿ ಆಗಿಲ್ಲ. ಎಲ್ಲಿ ಹಾಕಿಲ್ಲ ಅಂದರೆ ಮಣ್ಣು ಆರೋಗ್ಯವಾಗಿಲ್ಲ. ಅದರಲ್ಲಿ ಹಾಕಿರೋ ಕೋಕೋಪೀಟು ಗೊಬ್ಬರ ಎಲ್ಲ ಆಲ್ಮೋಸ್ಟ್ ಆಗೋಗಿ ವರ್ಷಗಟ್ಟಲೆ ಆಗೋಗಿದೆ. ಆಮೇಲೆ ಮಣ್ಣೆಲ್ಲ ಅಂಟಂಟಾಗಿದೆ. ಕೋಕೋಪೀಟು ನಿಧಾನವಾಗಿ ಮಣ್ಣಲ್ಲಿ ಕಲ್ತೋಗುತ್ತೆ. ವರ್ಷ ವರ್ಷ ಆದಾಗ ನಾವು ಇನ್ನೊಂಚೂರು ಕಲಿಸ್ಬಿಟ್ಟಿಟ್ಟಾಗ ಗಿಡಗಳು ಚೆನ್ನಾಗಿರುತ್ತೆ. 3 ವರ್ಷ ಬಿಟ್ಟಾಗ ಈ ಥರ ಮಣ್ಣೂ ಅಂಟಂಟಾಗ್ಬಿಡುತ್ತೆ. ಅದ್ರಾಗಿರೋ ಗೊಬ್ಬರ ಇದು ಇರಲ್ಲ. ಬೇರುಗಳು ಅಷ್ಟೇ, ವೈಟ್ಗಿರೋ ಬೇರೆಲ್ಲ ಕಪ್ಪಗೆ ಇರುತ್ತೆ. ಈ ಥರ ಆಗುತ್ತೆ. ನೀವು ಅದರಿಂದ ಜಾಸ್ತಿ ಹಣ್ಣಿನ ಗಿಡ ವರ್ಷಕ್ಕೊಂದ್ಸರಿ ರೀಪಾಟ್ ಮಾಡಿದರೆ ಒಳ್ಳೆಯದು. ಅಕಸ್ಮಾತ್ ತುಂಬ ದೊಡ್ಡದ್ರಾಗ ಹಾಕಿದ್ದೀವಿ, ಇದಕ್ಕಿಂತ ಜಾಸ್ತಿ ಅಂತ ಅಂದಾಗ ನೀವು 2 ವರ್ಷಕ್ಕೊಂದ್ಸರಿ ಆದರೂ ರೀಪಾಟ್ ಮಾಡ್ಕೋಬೇಕು. ಡ್ರಮ್ಮಲ್ಲಿ ಹಾಕಿದ್ರೆ ಏನು ಮಾಡೋ ಅವಶ್ಯಕತೆ ಇರಲ್ಲ. ನೆಲದಲ್ಲಂತೂ ಇನ್ನು ಮಾಡೋಕ್ಕೆ ಆಗಲ್ಲ ಅಲ್ವಾ. ನೆಲದಲ್ಲಿ ತುಂಬ ಚೆನ್ನಾಗೇ ಬರ್ತವೆ. ನೋಡಿ, ಎರೆಹುಳ ಮೇಲೇ ಇದೆ, ಕೆಳಗಡೆ ಹೋಗೋಕ್ಕೆ ಬೇರೆಲ್ಲ ತುಂಬ ಜಾಸ್ತಿ ಆಗಿದೆ. ಬೇರೆ ಒಳಗಡೆ ಕೆಳಗಡೆ ಹೋಗಲ್ಲ. ಮಣ್ಣನ್ನು ಜಿಗಿ ಆಗಿರೋದ್ರಿಂದ ಎರೆಹುಳ ಕೆಳಗಡೆವರೆಗೂ ಹೋಗಿ ಮೇಲೆ ಕೆಳಗೆ ಓಡಾಡೋಕ್ಕೂ ಆಗಲ್ಲ. ಅದರಿಂದ ಮಣ್ಣು ಲೂಜೂ ಆಗಲ್ಲ. ಈ ಥರ ಆಗೋಗುತ್ತೆ. 3 ವರ್ಷಕ್ಕೊಂದ್ಸರಿ 4 ವರ್ಷಕ್ಕೊಂದ್ಸರಿ ರೀಪಾಟ್ ಮಾಡ್ಕೊಂಡಾಗ ನಮಗೆ ಬೇರೆ ಕಡೆ ಎಲ್ಲ ಹೂವು ಕಾಯಿ ಬಿಟ್ಟಾಗ ನಮ್ಮ ಗಿಡ ಬಿಡಲ್ಲ ಅನ್ನೋ ಬೇಜಾರೂ ಆಗುತ್ತೆ. ನಾವು ಮಾಡಿರೋ ತಪ್ಪು ನಮಗೆ ಗೊತ್ತಿರಲ್ಲ. ಅದರಿಂದ ನೀವು ಹಣ್ಣಿನ ಗಿಡ ಯಾವಾಗಲೂ ಸ್ವಲ್ಪ ಕಷ್ಟ ಆದ್ರೂ ಆ ಟೈಮ್ ಬರುತ್ತೆ ನೋಡಿ. ಜನವರಿ ಫೆಬ್ರವರಿಗೆ ಮಾವಿನ ಗಿಡಗಳು ಮೇಯ್ನು. ಮಾವಿನ ಗಿಡಗಳು ಜನವರಿ ಫೆಬ್ರವರಿಯಲ್ಲಿ ನಾವು ರೀಪಾಟ್ ಮಾಡ್ಕೊಂಬಿಟ್ರೆ ಏಪ್ರಿಲಲ್ಲಿ ನಮಗೆ ಕಾಯಿಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ನನ್ನ ಗಾರ್ಡನಲ್ಲಿ ಸ್ವಲ್ಪ ಈ ಮಾವಿನ ಗಿಡ ಸ್ವಲ್ಪ ಲೇಟಾಗಿ ಕಾಯಿ ಬಿಡೋದು. ಅದರಿಂದ ನಾನು ಇವಾಗ ಮಾಡ್ತಿದ್ದೀನಿ. ನೀವು ಬೇಗನೆ ಕಾಯಿ ಬಿಡೋ ಕಾಯಿಗಳಾದರೆ ನೀವು ನವಂಬರ್, ಡಿಸೆಂಬರ್, ಜನವರಿಲೇ ಮಾಡ್ಕೊಂಬಿಟ್ರೆ ಒಳ್ಳೆಯದು. ನಾನಿವಾಗ ಜನವರಿಲಿ ಮಾಡ್ತಾಯಿದ್ದೀನಿ. ನೋಡ್ತೀನಿ ಈ ಸರಿ. ಇದು ಹೋದ ಸರಿ ನಾನು ಆ ಥರ ಗೊಬ್ಬರ ಕೊಟ್ಟರು ಕೂಡ ಕಾಯಿ ಬಿಡಲಿಲ್ಲ. ಹೂವು ಬಿಡ್ತು, ಉದುರೋಯ್ತು. ಹೂವು ಏನೋ 4-5 ರೆಂಬೆಲಿ ಹೂವು ಬಂತು, ಆದರೆ ಒಂದೂ ಉದುರೋಯ್ತು. ನೀವು ಫಸ್ಟ್ ರೀಪಾಟ್ ಮಾಡಿದ್ರಲ್ಲೇ ಕಾಯಿ ನೋಡಿದ್ದು, ಇದರಲ್ಲಿ ಆಗಲಿಲ್ಲ. ಆಮೇಲೆ ಇನ್ನೊಂದು ಗಿಡ ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ರು ಕೂಡ ಆ ಗ್ರೋ ಬ್ಯಾಗ್ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿಗೆ ಇಡೋಷ್ಟೊತ್ತಿಗೆ ಅದರಲ್ಲೂ ಹೂವು ಬಿಟ್ಟು, ಅದು ಅಲ್ಲದೆ ಬೀಜದಿಂದ ಬಂದಿರೋದು, ಅದು ಪರವಾಗಿಲ್ಲ ಬಿಡಿ. ಬೀಜದಿಂದ ಬಂದಿರೋದು ಹೂವು ಫಸ್ಟು ಸೆಕೆಂಡು ಉದುರುತ್ತೆ, ಆಮೇಲೇ ಕಾಯಿ ನಿಂತ್ಕೊಳ್ಳೋದು. ನೋಡ್ಬೇಕು ಈ ಸರಿನೂ ಅದು 3ನೇ ವರ್ಷ ಹೂವು ಬಿಡೋಕ್ಕೆ. ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಕಾಯಿ ನಿಂತ್ಕೊಳ್ಳುತ್ತೆ ಅಂತ, ನಿಂತ್ಕೊಳ್ಳುತ್ತಾ ಇಲ್ವಾ ಅಂತ. ಅದ್ರ ಕಾಯಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈ ಗಿಡದ ಕಾಯಿ ತೋತಾಪುರಿ ಥರ ಇರುತ್ತೆ, ಸ್ವಲ್ಪ ಶೇಪು. ಅಥವಾ ಹುಳಿನೂ ಅಲ್ಲ, ಸಿಹಿನೂ ಇಲ್ಲ, ಆ ಥರ ಇತ್ತು ಫಸ್ಟ್ ಬಿಟ್ಟಾಗ. ಫಸ್ಟ್ ರೀಪಾಟ್ ಮಾಡಿದ ಗಿಡ ಮಾತ್ರ ತುಂಬ ಚೆನ್ನಾಗಿತ್ತು ಹಣ್ಣು. ಅದರಿಂದ ಅದನ್ನು ಫಸ್ಟ್ ರೀಪಾಟ್ ಮಾಡಿದೆ. ಆಮೇಲೆ ಇದನ್ನು ಇವತ್ತು ಮಾಡೇ ಬಿಡೋಣ ಅಂಥೇಳಿ ಮಾವಿನ ಗಿಡ ಇವೆರಡೂ ಇರೋದು. ಇನ್ನೂ ಒಂದು ಗ್ರೋ ಬ್ಯಾಗಲ್ಲಿ 18x18 ಅದ್ರ ಇರೋದ್ರಿಂದ ಅದನ್ನು ಮಾಡೋಕ್ಕೆ ಹೋಗಲ್ಲ, ಅದರಲ್ಲೇ ಇರುತ್ತೆ. ಇನ್ನು ಅದಾದಮೇಲೆ ಬೇರೆ ಯಾವ್ಯಾವ ಹಣ್ಣಿನ ಗಿಡ ಮೇಯ್ನು ಅವನ್ನ ಫಸ್ಟ್ ಮಾಡ್ಕೊಂಡು ಹೋಗಿ ಆಮೇಲೆ ಇದು ಮಾಡ್ಕೊತೀನಿ. ಇವತ್ತು ಇದು 3 ವರ್ಷದ ಮೇಲೆ ಅದೇ ಮೊನ್ನೆ ಮಾಡಿರೋ ಮಾವಿನ ಗಿಡದ್ದೇ ರೀಪಾಟ್ ಅಲ್ವಾ, ಇದರಲ್ಲೇನು ವಿಶೇಷ ಅಂತ ಅನ್ಕೋಬೇಡಿ. ಅದು 1 ವರ್ಷ 1.5 ವರ್ಷದ್ದು ಗಿಡ ಮಾಡಿದಾಗ ಫಸ್ಟ್ ತಂದಾದಮೇಲೆ ಮಾಡಿದ್ದು. ಇದು 3 ವರ್ಷ ಆದಮೇಲೆ ಮಾಡ್ತಾ ಇರೋದು. ಆದ್ದರಿಂದ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ನಿಮಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿ ತೋರಿಸಿದ್ದು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲು ಬಂದಿದ್ದರೆ ವಿಡಿಯೋ ನೋಡಿ ಸ್ವಲ್ಪನಾದ್ರು ನಾನು ಹೇಳೋ
ವಿಷಯಗಳಲ್ಲಿ ಅಥವಾ ಟಿಪ್ಸ್ಗಳಲ್ಲಿ ಏನಾದ್ರು ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾಯಿಲ್ಲ. ದಯವಿಟ್ಟು ನೋಡಿದವ್ರು ಲೈಕು ಕೊಡ್ತಾಯಿಲ್ಲ. ಕಮೆಂಟ್ ತುಂಬ ಇರುತ್ತೆ, ಬೇರೆಯವರು ವಿಡಿಯೋಗಳಿಗಿನ್ನ ನನ್ನ ಹತ್ರ ಕಮೆಂಟ್ ತುಂಬ ಇರುತ್ತೆ. ಆದರೆ ಏನು ಪ್ರಯೋಜನ? ವ್ಯೂಸು ಇರಲ್ಲ, ಟೈಮ್ ವಾಚಿಂಗೂ ಇರಲ್ಲ, ವಾಚಿಂಗ್ ಅವರು ಬಂದಿರಲ್ಲ. ಸುಮ್ಮನೆ ನನ್ನ ವಿಡಿಯೋ ನೋಡಲಿ ಅನ್ನೋ ಇದಕ್ಕೆ ಬಂದು ಕಮೆಂಟ್ ಹಾಕಿ ಹೋಗಬೇಡಿ ದಯವಿಟ್ಟು. 3 ನಿಮಿಷ ಆದರೂ ವಿಡಿಯೋ ನೋಡಬೇಕು. ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ. ನಾವು ಯೂಟ್ಯೂಬರ್ ಅಲ್ಲದೆ ಇರೋರು ನಮ್ಮ ವಿಡಿಯೋಗಳು ಪೂರ್ತಿ ನೋಡಿ ನಮಗೆ ವಾಚಿಂಗ್ ಅವರ್ ತಂದು ಕೊಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಾನು ಮನಸ್ಫೂರ್ತಿ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಿಮ್ಮಿಂದನೇ ನಾವು ಬೆಳೆಯೋದು. ನೀವು ತುಂಬ ವಿಡಿಯೋ ಫುಲ್ಲು ನೋಡಿ ನಮಗೆ ಸಪೋರ್ಟ್ ಮಾಡೋದ್ರಿಂದನೇ ನಾವು ಬೆಳೆಯೋಕ್ಕೆ ಸಾಧ್ಯ. ಅದರಿಂದ ನೀವು ಸಪೋರ್ಟೇ ನಮಗೆ ಮೇಯ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ. ನೋಡಿ, ಇವಾಗ ಅದೇ ಮಣ್ಣು ನಾನು ಕೋಕೋಪಿಟ್ ಬೇರೆ ಕಲಸಿಡಲಿಲ್ಲ, ಇದೇ ತರಿಸಿರೋದು, ಕಲ್ಸೋಕ್ಕಾಗಿರಲಿಲ್ಲ. ಸದ್ಯಕ್ಕೆ ಇವಾಗ ಅದೇ ಮಣ್ಣು ಪುಡಿ ಮಾಡಿ ಸ್ವಲ್ಪ ಇದು ಹಾಕ್ತೀವಿ. ಆಮೇಲೆ ಅರಶಿನದ ಸ್ವಲ್ಪ ಮಣ್ಣಿದೆ, ಅದನ್ನೊಂಚೂರು ಹಾಕಿ ಫಸ್ಟು ಮಾಡಿರೋ ಮಾವಿನ ಗಿಡದಲ್ಲಿ ಸ್ವಲ್ಪ ಎರೆಹುಳ ಇದ್ದಾವೆ, ಅವನ್ನು ತೆಗೆದು ಇದಕ್ಕೆ ಹಾಕಿದರೆ ಈ ವರ್ಷ ನಡೆಯುತ್ತೆ. ಬರೋ ವರ್ಷ ಒಂಚೂರು ಕೋಕೋಪಿಟ್ಟು ಮತ್ತೆ ಕಲಿಸ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಕ್ತೀವಿ, ಉಂಡುಂಡೆ ಇರೋದಕ್ಕೆ ಅಲ್ಲಿ ನಾವು ಇಟ್ಟಿರೋ ಪಾಟ್ ಪೀಸು ಜರುಗದೇ ಇರೋಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ಅದನ್ನು ಹಾಕಿ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು. ಹಂಗೆ ಯಾಕೆಂದರೆ ಏರ್ ಬಬಲ್ಸ್ ಹೋಗಿ ಆ ಮಣ್ಣೆಲ್ಲ ಅಲ್ಲಿ ಹೋಗ್ಬಿಟ್ರೆ, ಬ್ಲಾಕ್ ಆಗಿಬಿಟ್ರೆ ಮತ್ತೆ ಅದೂ ಒಂದು ಕಷ್ಟ ಆಗುತ್ತೆ. ಅದರಿಂದ ನಾವು ಹೋಲ್ಸ್ ಬ್ಲಾಕ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಕೋಬೇಕು. ಸುಮ್ಮನೆ ಒಂದು ಇಟ್ಬಿಟ್ಟು ದಬ ದಬ ಮಣ್ಣು ಹಾಕ್ಬಿಟ್ಟು ನಾವು ಮುಚ್ಚಿರೋ ಹೋಲ್ ಮತ್ತೆ ಓಪನ್ ಆದ್ರಿಗಿನ ತುಂಬ ಕಷ್ಟ ಆಗುತ್ತೆ. ಮತ್ತು ಪೂರ್ತಿ ತೆಗೆದ್ಬಿಟ್ಟೇ ಮಾಡಬೇಕಾಗುತ್ತೆ, ಆ ಥರ ಆಗೋಗುತ್ತೆ. ಅದರಿಂದ ಇಲ್ಲಿ ಮಾತ್ರ ನೀವು ತುಂಬ ಹುಷಾರಾಗಿ ನಿಧಾನವಾಗಿ ಮಾಡ್ಕೊಳ್ಳಿ. ಒಂದಷ್ಟು ಮಣ್ಣೆಲ್ಲ ಹಾಕಿದ್ಮೇಲೆ ಪರವಾಗಿಲ್ಲ. ನಾನು ಇವಾಗ ಇದಕ್ಕೆ ಏನು ಹಾಕ್ತೀನಿ ಅಂತ, ಯಾಕೆಂದರೆ ಗಾರ್ಡನ್ ವೇಸ್ಟ್ ಇಲ್ಲ, ಮೊನ್ನೆ ಅದಕ್ಕೆ ತುಂಬ ಹಾಕ್ಬಿಟ್ಟಿದ್ದೀನಿ. ನೋಡಿ, ಎರೆಹುಳ ಇದು ಒಂದೇ ಒಂದಿದೆ, ಅದು ನಿಮಗೆ ಫಸ್ಟು ತೆಗೆದಾಗ ಒಂದಿತ್ತಲ್ಲ, ಅದು ಮಾತ್ರ ಇದೆ, ಅದು ದೊಡ್ಡದಾಗಿದೆ. ಇವಾಗ ನಾವು ಇದರಲ್ಲಿ ವೇಸ್ಟ್ ಹಾಕಿ ಎಲ್ಲ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪ ಎರೆಹುಳ ಬರುತ್ತೆ. ಬರೋ ವರ್ಷ ಒಂಚೂರು ಕೋಕೋಪಿಟ್ ಕಲಸಿ ಮತ್ತೆ ರೀಪಾಟ್ ಮಾಡಿದರೆ ಆವಾಗ ಈ ಗಿಡನೂ ಸರಿ ಹೋಗುತ್ತೆ. ನೋಡಿ, ಇದು ಮೊನ್ನೆ ನಾನು ಕವರಲ್ಲಿ ಈಸಿಯಾಗಿ ಗೊಬ್ಬರ ಮಾಡ್ಬೋದು, ಕಿಚನ್ ವೇಸ್ಟ್ ಗೊಬ್ಬರ ಅಂತ ತೋರಿಸಿದ್ನಲ್ಲ, ಅದು ಇದು ಸ್ವಲ್ಪ ಒಂದು ವಾರ 10 ದಿನ ಆಯಿತು. ಸುಮಾರಾಗಿ ಆಗಿದೆ, ಒಂದು 10-20% ಆಗಿದೆ, ಜಾಸ್ತಿ ಏನಾಗಿಲ್ಲ. ಆದ್ರೂ ಇವಾಗ ನಾನು ಇದನ್ನೇ ಹಾಕ್ತೀನಿ. ಇದನ್ನು ಹಾಕ್ಬಿಡೋದ್ರಿಂದ ಅದಕ್ಕೆ ಬೇಗ ಎನರ್ಜಿ ಸಿಗುತ್ತೆ ಅನ್ನೋದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಬರೀ ವೇಸ್ಟ್ ಹಾಕಿ ಮಣ್ಣು ಹಾಕ್ತಾ ಇದ್ದ ಬಿಸಿ ಬರುತ್ತೆ. ನಾವು ವೇಸ್ಟ್ ಹಾಕಿ ಮಣ್ಣು ಹಾಕಿ ಗಿಡ ಇಟ್ಟಾದಮೇಲೆ ದಿನ ನೀರು ಹಾಕ್ತಾ ಇರ್ತೀವಲ್ಲ, ಅಷ್ಟು ಬಿಸಿ ಅನಿಸಲ್ಲ. ಅದು ಅಲ್ಲದೆ ಇವತ್ತು ಚಳಿಗಾಲ ಇರೋದ್ರಿಂದ ನಾವು ವೇಸ್ಟ್ ಹಾಕ್ಬಿಟ್ಟು ಈ ಥರ ರೀಪಾಟ್ ಮಾಡೋದ್ರಿಂದನೂ ಬಿಸಿ ಅಂಶ ಬೇರುಗಳಿಗೆ ತಗೊಳ್ಳಲ್ಲ. ಇದು ನೋಡಿ, ಇದೇನು ಬಟಾಣಿ ಸಿಪ್ಪೆ ಆಲ್ಮೋಸ್ಟ್ ಎಲ್ಲ ಕೊಳ್ತೋಗಿದೆ, ಅದ್ರ ಕಲರೇ ಚೇಂಜ್ ಆಗಿದೆ. ಇವಾಗ ನಾವು ಅದನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತೀವಿ. ಇದು ಸುಮಾರು ಗೊಬ್ಬರ ಆಗುತ್ತೆ. ಈ ಸರಿ ಕಾಯಿ ಬಿಟ್ರೆಗಿನ್ನ ಇದು ಸಾಕಾಗುತ್ತೆ. ಬರೋ ವರ್ಷ ಮತ್ತೆ ಆ ಟೈಮಿಗೆ ಕರೆಕ್ಟಾಗಿ ನಾವು ತೆಗೆದು ಮತ್ತೆ ಆಗ ಮಣ್ಣು ಬೇರೆನೋ ಅಥವಾ ಆ ಮಣ್ಣಿಗೆ ನಾವೆಲ್ಲ ಕಲಿಸ್ಬಿಟ್ಟು ಹಾಕೋದ್ರಿಂದನೂ ಚೆನ್ನಾಗಿ ಬರುತ್ತೆ. ನಾವು ಪ್ರತಿ ಸರಿ ಗಿಡ ಬದಲಾಯಿಸಿದಾಗೆಲ್ಲ ಮಣ್ಣು ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ರೀಪಾಟ್ ಮಾಡಿದಾಗೆಲ್ಲ ಚೇಂಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ತರಕಾರಿಗಳಿಗೆ ಮಾತ್ರ ನೀವು ಒಂದು ಸರಿ ಬೆಳೆದಿರೋ ತರಕಾರಿ ಮಣ್ಣಲ್ಲಿ ಇನ್ನೊಂದು ಸರಿ ಅದೇ ಮಣ್ಣಲ್ಲಿ ಅದೇ ತರಕಾರಿ ಹಾಕಬಾರ್ದು, ಚೆನ್ನಾಗಿ ಬರಲ್ಲ ಅಂತ ಹೇಳ್ತೀವಿ. ಹಣ್ಣಿನ ಗಿಡಕ್ಕೆ ಅದೆಲ್ಲ ಏನಾಗಲ್ಲ. ನೋಡಿ, ಈ ಥರ ಪಾಟ್ ಎತ್ತಿ ಟಾಪ್ ಮಾಡ್ತೀವಿ. ಯಾಕೆಂದರೆ ಮಣ್ಣೆಲ್ಲ ಸಂದಿಗೂ ಹೋಗಿ ಕೂತ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ವೇಸ್ಟ್ ಬೇಗ ಗೊಬ್ಬರ ಆಗೋಕ್ಕೆ ಸರಿ ಹೋಗುತ್ತೆ, ಬಿಸಿ ಅಂಶನೂ ಬರಲ್ಲ, ಜಾಸ್ತಿ ಬಿಸಿ ಆಗೋಲ್ಲ ಕೊಳಿಬೇಕಾದ್ರೆ. ಅದರಿಂದ ಮೇಲೆ ಸ್ವಲ್ಪ ಪಾಟೆಲ್ಲ ಕುಟ್ಬಿಟ್ಟು ನೋಡಿ, ಇದು ಬೇರೆಲ್ಲ ಕಟ್ ಮಾಡಿದ್ವಿ ಸ್ವಲ್ಪ. ಆದ್ರೂ ಮೇಲ್ಗಡೆ ಕೆಳಗಡೆ ಸಣ್ಣ ಬೇರು ಇಳಿಯೋಕೆ ಅದು ಜಾಗ ಇಲ್ಲದೆ ಅಲ್ಲಿ ಇಳ್ದಿಲ್ಲ. ಮೇಲ್ಗಡೆ ಬೇರೆ ದಪ್ಪವಾಗಿ ಬೆಳೆದು ಮೇಲೇ ಸುತ್ಕೊಂಡ್ಬಿಟ್ಟಿದೆ. ಅದನ್ನು ಇನ್ನು ಅದು ಪರವಾಗಿಲ್ಲ ಅಂದ್ಕೊಂಡು ನಾವು ಇವಾಗ ಅದಕ್ಕೆ ಬೇರಲ್ಲಿರೋ ಮಣ್ಣು ಕೂಡ ನಾನು ಪಾಟಲ್ಲಿಟ್ಟ ಮೇಲೆ ಒಂಚೂರೆಲ್ಲ ಉದುರಿಸ್ದೆ. ಯಾಕೆಂದರೆ ಅದು ಗಟ್ಟಿ ಇದೆ ಮಣ್ಣು, ಅದು ನೀರು ಹಾಕಿದ್ರೂ ಬೇಗ ಕರಗಲ್ಲ. ನಾವು ಆದಷ್ಟು ಆ ಮಣ್ಣು ಲೂಸ್ ಮಾಡಿ ತೆಗೆದುಬಿಟ್ರೆ ಬೇರು ಸಪ್ರೇಟ್ ಮಾಡ್ಕೊಂಡಾಗ ಬೇರು ಬೇಗ ಬೇಗ ಇಳಿಯೋಕ್ಕೆ ಇದಾಗುತ್ತೆ ಅಂತ. ನೋಡಿ, ಮೇಲ್ಗಡೆದು ಹಂಗೆ ಸುತ್ತಬಿಟ್ಟು ಎಷ್ಟು ದಪ್ಪ ಆಗಿದೆ ಅಂತ. ಇದೇ ಫಸ್ಟು ತಂದಿದ್ದು ನಾನು ಗಿಡ, ಮಾವಿನ ಗಿಡ ಅಂತ ತಂದಿದ್ದು ಇದೇ ಫಸ್ಟು. ಇದೇ ಬಿಟ್ಟಾಗ ಹಣ್ಣಿನ ಗಿಡದ್ದು ಇದ್ದಿದ್ದಾಗ 3 ಒಂದೇ ಥರ ಕಾಯಿ ಬಿಟ್ಟಿದ್ದಾವೆ, ಒಂದೇ ಸೈಜು ಒಂದೇ ಕಾಯಿ. ಅದು ಫೋಟೋ ಹಾಕಿದ್ದೀನಿ ನಾನು ಇದರಲ್ಲಿ, ತುಂಬ ಚೆನ್ನಾಗಿ ಕಾಣುತ್ತದು. ಅವಾಗ ಬಿಟ್ಟಿದ್ದು, ಅದಾದಮೇಲೆ ಬಿಟ್ಟೇ ಇರಲಿಲ್ಲ. ಇವಾಗ ಈ ಸರಿ ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಬೇಕು, ಈ ಸರಿ
ಇನ್ನೊಂದು ಸರಿ ರಿಪಾರ್ಟ್ ಮಾಡ್ಬೇಕಾದ್ರೆ ವರ್ಷ ವರ್ಷ ಹಣ್ಣಿನ ಗಿಡ ಎಷ್ಟೇ ಕಷ್ಟ ಆದ್ರೂ ಮಾಡ್ಕೊಂಬಿಟ್ರೆ ನಮಗೆ ವರ್ಷಕ್ಕೊಂದು ಸರಿ ಬಿಡೋ ಕಾಯಿಗಳಲ್ವ. ಆಲ್ ಸೀಸನ್ ಮ್ಯಾಂಗೋ ಅಂತಲೇ ಹೇಳಿದರು, ಅದೆಲ್ಲ ಸುಳ್ಳು. ಆಲ್ ಸೀಸನ್ ಮ್ಯಾಂಗೋ ಆಗಲ್ಲ ಇದು. ಯಾವುದೋ ಅಪರೂಪಕ್ಕೆ ವರ್ಷಕ್ಕೆ 2 ಸರಿ ಬಿಡುತ್ತೆ. ಅವರು ಒಂದೊಂದು ಸರಿ ನಮ್ಗೆ ಆ ಥರ ಹೇಳಿ ಕೊಡ್ತಾರೆ. ಆದರೆ ನಾವು ಮ್ಯಾಂಗೋ ಅಲ್ಲಿ ಮಾತ್ರ ವರ್ಷಕ್ಕೆ 1 ಸರಿ ಬಿಡುತ್ತೆ. ಹಬ್ಬ ಅಂದರೆ ಇನ್ನೊಂದು ಇವಾಗ ಬಂದಿದೆಯಂತೆ, ವರ್ಷಕ್ಕೆ 2 ಸರಿ ಬಿಡುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅದು ನಾನು ಇನ್ನೂ ತಂದಿಲ್ಲ, ನನಗೆಲ್ಲೂ ಸಿಕ್ಕಿಲ್ಲ. ಅದು ನೋಡಬೇಕು. ಲಾಲ್ಬಾಗಲ್ಲಿ ಇರುತ್ತೆ, ಒಂದೊಂದು ಕಡೆ ತುಂಬ ರೇಟ್ ಹೇಳ್ತಾರೆ. ಅದರಿಂದ ನಾನು ತುಂಬ ರೇಟ್ ತರಕ್ಕೆ ಹೋಗಲ್ಲ. ಯಾಕೆಂದರೆ ಇವಾಗಲೇ 3 ಮಾವಿನ ಗಿಡ ಇದೆ, ಒಂದು ಹಣ್ಣು ಬಿಟ್ಟಿಲ್ಲ. ಇನ್ನು ಇದು ಬಿಟ್ಟಿತ್ತು, ಇದು ಯಾವ ಹಣ್ಣು ಅಂತ ನಮಗೆ ಗೊತ್ತು. ಮೊನ್ನೆ ರಿಪೋರ್ಟ್ ಮಾಡಿದ್ದು ಅದು ಹಣ್ಣು ಗೊತ್ತಲ್ವ. ಇನ್ನು 3 ಥರ ಮ್ಯಾಂಗೋ ಇದೆ, ಸಾಕು. ಇನ್ನು ನೆಲದಲ್ಲಾದರೆ ನಾವು ಎಷ್ಟು ಥರ ಬೇಕಾದ್ರೂ ಹಾಕ್ಕೋಬೋದು. ಪಾಟ್ಗಳ ಬೆಳೆಸೋದಲ್ವ ನಾವು. ಇಲ್ಲ ಅಂದಂಗೆ ಒಂದು ಸ್ವಲ್ಪ ನಾವೇ ಬೆಳೆಸಿ ನಾವೇ ತಿನ್ಬೇಕನ್ನೋ ಖುಷಿಗೆ ಒಂದು ಸ್ವಲ್ಪ ಹಣ್ಣಿನ ಗಿಡಗಳು ಬೆಳೆಸ್ತಾ ಇದ್ದೀವಿ. ವಿಡಿಯೋ ಚೆನ್ನಾಗಿದೆ ಅಂತ ಅನಿಸಿದರೆ ನಿಮಗೆ ಬೇರೆಯವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಇದು ಅಂತೇಳಿ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಪದೇ ಪದೇ ರೀಪಾರ್ಟ್ ಮಾಡೋ ವಿಡಿಯೋನೇ ಹಾಕ್ತಾರೆ ಅಂತ ಇದು ಮಾಡಬೇಡಿ. ರೀಪಾರ್ಟ್ ಮಾಡೋ ವಿಡಿಯೋ ಬೇಕೋ ಬೇಡವೋ ಅನ್ನೋದು ನೀವು ಕಮೆಂಟಲ್ಲಿ ಹೇಳಿದ್ರೆ ನಾನು ನೆಕ್ಸ್ಟು ರೀಪಾರ್ಟ್ ಮಾಡೋ ವಿಡಿಯೋಗಳು ಮಾಡ್ತೀನಿ. ಅದು ಅಲ್ಲದೆ ಇವಾಗೆ ನನಗಿರೋದೆಲ್ಲ ರೀಪಾರ್ಟ್ ಮಾಡೋದು, ಕ್ಲೀನ್ ಮಾಡೋದೇ ಇರೋದು ಗಾರ್ಡನಲ್ಲಿ. ಅದ್ರ ಬಗ್ಗೆನೇ. ಆಮೇಲೆ ಇದು ತುಂಬ ದಪ್ಪ ಇದೆಯಲ್ಲ ಬೇರು, ಅದರಿಂದ ಇದಕ್ಕೆ ಸಪೋರ್ಟ್ ಅಂತೂ ಖಂಡಿತ ಕೊಡಬೇಕು. ನೋಡಿ, ಈ ಥರ ಕಬ್ಬಿಣದ್ದು ಒಂದು ರಾಡು ಚೆನ್ನಾಗಿ ಇದರಲ್ಲೇ ಇತ್ತು. ಅದು ಆವಾಗ ಜಿಗಿ ಮಣ್ಣಲ್ಲಿ ಚೆನ್ನಾಗಿ ಕೂತು ಕಷ್ಟಪಟ್ಟಿದ್ದು ನೋಡಿದ್ದೀರ ತೆಗಿಬೇಕಾರೆ. ಇವಾಗ ಅದೇ ರಾಡನ್ನು ನಾವು ಇಟ್ಬಿಟ್ಟು ದಾರ ಕಟ್ತೀನಿ ಅಲಗಾಡ್ದಂಗೆ. ರೀಪಾರ್ಟ್ ಮಾಡಿ ಇದಾದಮೇಲೆ ಈ ಗಿಡ ಅಲಗಾಡ್ದಂಗೆ ನೋಡ್ಕೋಬೇಕು ಅಂತ ಮೊನ್ನೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಅದು ಅಲುಗಾಡಿ ಬೇರು ಇದಾಗಬಾರ್ದು. ಬೇರು ಸೆಟ್ಟಾಗೋವರೆಗೂ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು ರೀಪಾರ್ಟ್ ಮಾಡೋ ಗಿಡಗಳು. ಆವಾಗ ನಮಗೆ ಅದ್ರ ಪ್ರತಿಫಲ ಸಿಗುತ್ತೆ. ಇವಾಗ ನಾವು ಇಲ್ಲಿ ನೀರು ಹಾಕಲ್ಲ, ಎಪ್ಸಮ್ ಸಾಲ್ಟ್ ಹಾಕ್ಬಿಟ್ಟು ನಾವು ಅದರ ಜಾಗ ಎಲ್ಲಿದೆಯೋ ಅಲ್ಲಿಡ್ತೀವಿ. ಆದಷ್ಟು ಈ ಥರ ದಪ್ಪ ಗಿಡ, ಸಪೋರ್ಟ್ ಕೊಡೋ ಗಿಡಗಳು ಬೇರೆ ಗಿಡಗಳ ಜೊತೆ ಮರೆಯಾಗಿಟ್ಟರೆ ಸ್ವಲ್ಪ ಬೇಗ ಅಲುಗಾಡಲ್ಲ ಅಂತ ನಾನು ಅಂದ್ಕೊಂಡು ಈ ಗಿಡ ಎಲ್ಲಿತ್ತೋ ಅಲ್ಲೇ ಮಾಡ್ತೀನಿ. ಅಲ್ಲೂ ಅದೇ ಥರ ಇದೆ, ಬೇರೆ ತಗಲು ಅಷ್ಟೇನೂ ಇಲ್ಲ. ನೋಡಿ, 1 ಚಮಚ ನೀವು ಕೈ ಅಳತೆ ಆದರೂ ತೊಗೋಬೋದು ಅಥವಾ ಸ್ಪೂನ್ ಆದರೂ ತೊಗೋಬೋದು. ಈ ಥರ ಎಪ್ಸಮ್ ಸಾಲ್ಟ್ ಹಾಕಿದ್ದೀವಿ. ಇಲ್ಲಿ ನೀರು ಹಾಕಿದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಮಣ್ಣು. ಅದಕ್ಕೆ ಇದರ ಜಾಗ ಎಲ್ಲಿದೆಯೋ ಅಲ್ಲೇ ಇಟ್ಬಿಟ್ಟು ನಾವು ನೀರು ಹಾಕ್ತೀವಿ. ನೀರು ಓಲಲ್ಲಿ ಬರೋವರೆಗೂ ಹಾಕ್ಬೇಕು. ಫಸ್ಟ್ ಸರಿ ರಿಪಾರ್ಟ್ ಮಾಡಿದಾಗ ಮಾತ್ರ ನೀರು ಓಲಿಂದ ಈಚೆ ಬರಬೇಕು, ಅಲ್ಲೇವರೆಗೂ ನೀರು ಹಾಕಬೇಕು. ಇವಾಗ ನಮ್ಮ ಮೊಮ್ಮಗ ನಮ್ಮ ಅಳಿಯ ಇಬ್ಬರು ಅದ್ರ ಜಾಗ ಎಲ್ಲಿದೆಯೋ ಅಲ್ಲಿ ತರ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಅದ್ರ ಜಾಗ ತೆಗೆದಿದ್ದಲ್ಲಿ ಮಣ್ಣೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೆ. ಇವಾಗ ಅಲ್ಲಿ ಇಡ್ತಾರೆ. ಇಬ್ಬರು ಹಿಡ್ಕೊಂಡು ಇಡಬೇಕು. ಒಬ್ಬರೇ ಹಿಡ್ಕೊಂಡಾಗ ಗಿಡ ವಾಲ ಚಾನ್ಸ್ ಇರುತ್ತೆ. ಅದರಿಂದ ಇಬ್ಬರು ಸಮವಾಗಿ ಹಿಡ್ಕೊಂಡು ಆ ಗಿಡನ ಇಡಬೇಕು. ಇಟ್ಟಾದಮೇಲೂ ಸುತ್ತ ಏನಾದ್ರು ಒಂಚೂರು ಅಲುಗಾಡಿದ್ರೆ ಮತ್ತೆ ಟೈಟ್ ಮಾಡಿ ನೀರು ಹಾಕಿ. ನೀರು ಹಾಕೋದು ಅಷ್ಟೇ, ಮೊನ್ನೆ ತೋರಿಸಿದ್ನಲ್ವ, ನಿಧಾನವಾಗಿ ಆ ಥರ ಹಾಕಬೇಕು. ಆಮೇಲೆ ಹೋಲ್ಸು ನಮಗೆ ಮುಂದ್ಗಡೆ ಕಾಣಂಗೆ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಹಾಕಿದಾಗ ಆ ಹೋಲಿಂದ ನೀರು ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನೀರು ಬರ್ತಾ ಇದೆ. ಹಿಂಗೆ ಬಂದುಬಿಟ್ರೆ ಆ ಗಿಡ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.